ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವುಗಳು ಸಂಭವಿಸ್ತಾ ಇದ್ದ ಹಾಗೆ ಜನರಲ್ ಆತಂಕ ಮೂಡಿದೆ. ಜನ ಆಸ್ಪತ್ರೆಯತ್ತ ದೌಡಾಯಿಸುತ್ತಿದ್ದಾರೆ. ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಜನರ ಕ್ಯೂ ಕಂಡು ಬರ್ತಾ ಇದೆ. ಅದು ಬೆಳಗ್ಗೆ 6 ಗಂಟೆಯಿಂದಾನೇ ಜನ ಒಂದು ಕ್ಯೂನಲ್ಲಿ ನಿಂತಿದ್ದಾರೆ ತಮ್ಮ ಹೃದಯ ತಪಾಸಣೆ ಮಾಡ್ಕೊಳ್ಳೋಕೆ. ಹೃದಯದ ಸಮಸ್ಯೆ ಇರೋರ್ಗಿಂತಲೂ ಆ ಭಯದಲ್ಲೇ ಬಂದು ತಪಾಸಣೆ ಮಾಡಿಸಿಕೊಳ್ತಾ ಇರುವವರ ಸಂಖ್ಯೆ ಹೆಚ್ಚಿದೆ. ಸ್ಥಳೀಯ ಆಸ್ಪತ್ರೆ ಬಿಟ್ಟು ಸೀದಾ ಜಯದೇವ ಆಸ್ಪತ್ರೆಗೆ ಆಗಮಿಸುತ್ತಿದ್ದಾರೆ. ಪ್ರತಿನಿತ್ಯ ಬೇರೆ ಬೇರೆ ಜಿಲ್ಲೆಗಳಿಂದಾನೇ 700ರಿಂದ 800 ಜನ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬರ್ತಿದ್ದಾರೆ. ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ತಿದ್ದಾರೆ. ಯಾಕಂದ್ರೆ ನಿಂತಲ್ ಕೂತಲ್ ಜೀವ ಹೋಗ್ತಾ ಇದೆ. 18 ವರ್ಷ, 16 ವರ್ಷ, 20 ವರ್ಷ, 32 ವರ್ಷ ಆಟೋದಲ್ಲಿ ರೈಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಬೆಳಗ್ಗೆದ್ದು ಮುಖ ತೊಡಿತಾ ಇದ್ದಂತಹ ಸಂದರ್ಭದಲ್ಲಿ, ಇನ್ನೇನು ಸ್ನಾನಕ್ಕೆ ಹೋಗ್ಬೇಕು ಅನ್ನುವಂತಹ ಟೈಮ್ನಲ್ಲಿ ಸಾವನ್ನಪ್ತಾ ಇರುವವರಲ್ಲಿ ಬಹುತೇಕರು ಯುವಕರು. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ, ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಸರ್ಕಾರ ಈ ಹೃದಯಾಘಾತಗಳಿಗೆ ಕಾರಣ ಏನು ಅನ್ನೋದ್ರ ಅಧ್ಯಯನಕ್ಕೆ ಇಳಿದಿದೆ. ಒಂದಿಷ್ಟು ಕಾರಣಗಳನ್ನ ಟೆಕ್ನಿಕಲ್ ಕಮಿಟಿ ಆಲ್ರೆಡಿ ತನ್ನ ವರದಿಯನ್ನ ಸಲ್ಲಿಕೆ ಮಾಡಿದೆ ಸರ್ಕಾರಕ್ಕೆ. ಮುಂದಿನ ಕ್ರಮಗಳ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಹೃದಯಾಘಾತದ ಸರಣಿ ಮುಂದುವರೆದಿರೋದ್ರಿಂದ, ಸಾವಿನ ಸರಣಿ ಮುಂದುವರೆದಿರೋದ್ರಿಂದ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೂ ಪ್ರತಿನಿತ್ಯ ಬರುವಂತಹ ಜನರ ಸಂಖ್ಯೆ ದುಪ್ಪಟ್ಟಾಗ್ಬಿಟ್ಟಿದೆ. ಡೀಟೇಲ್ಸ್ನ ರವಿ ಪಾಂಡೋಪುರ ನೀಡ್ತಾ ಹೋಗ್ತಾರೆ. ಅದೇ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿದ್ದಾರೆ. ರವಿ, ನೀವು ವಾರದ ಹಿಂದೆಯೂ ಕೂಡ ಅಲ್ಲಿಂದ ವರದಿ ಮಾಡಿದ್ರಿ. ಆಗ್ಲೂ ಜನರಲ್ಲಿ ಆ ಪ್ಯಾನಿಕ್ ಆಗಿರುವಂತಹ ಒಂದು ಸಿಚುವೇಶನ್ ಕಂಡು ಬಂದಿತ್ತು. ಇವತ್ತಿನ ಸಿಚುವೇಶನ್ ಏನು, ಹೇಗ್ ಮ್ಯಾನೇಜ್ ಮಾಡ್ತಾ ಇದೆ ಹಾಸ್ಪಿಟಲ್, ಜನರಿಗೆ ಕಾಡ್ತಾ ಇರುವಂತಹ ಆತಂಕಗಳು ಏನೇನು ರವಿ? ವಿದೇಶಿ ಕಳೆದ 15 ದಿನಗಳಿಂದಲೂ ಕೂಡ ಮೈಸೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರೋಗಿಗಳು ಆಗಮಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಹಾಸನದ ಮಂದಿಯೇ ಪ್ರತಿನಿತ್ಯ 700ರಿಂದ 800 ಮಂದಿ ಬರ್ತಿದ್ದಾರೆ. ನಿನ್ನೆ ಜಯದೇವ ಆಸ್ಪತ್ರೆಯ ಆವರಣದಲ್ಲಿ ಒಂದಷ್ಟು ನುಗ್ಗಲು ಕೂಡ ಉಂಟಾಗಿತ್ತು. ದುರಂತದ ವಿಷಯ ಅಂತ ಅಂದ್ರೆ ಸಾಕಷ್ಟು 15 ದಿನಗಳ ಅವಧಿಯಲ್ಲಿ 2-3 ಬಾರಿ ನ್ಯೂಸ್ ಫಸ್ಟ್ ಮೂಲಕವೇ ಇಲ್ಲಿನ ನಿರ್ದೇಶಕರಂತಹ ಸದಾನಂದ್ ಅವರು ಕಿವಿ ಮಾತನ್ನ ಹೇಳುವಂತ ಮತ್ತೆ ತಿಳಿ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಬರಬೇಡಿ ಅಂತೇಳಿ ಮನವಿಯನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೌಡ್ ಬರ್ತಿರುವ ಕಾರಣಕ್ಕಾಗಿ ಜನರನ್ನ ನಿಯಂತ್ರಿಸಲು ಸಾಧ್ಯ ಆಗ್ತಿಲ್ಲ. ಈ ಕಾರಣಕ್ಕಾಗಿ ವಿವಿಪುರಂ ಠಾಣಾ ಪೊಲೀಸರು ಇವತ್ತು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಪೊಲೀಸರನ್ನ ನಿಯೋಜನೆ ಮಾಡಿ 5 ಮಂದಿಯನ್ನ ಬಿಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಎಡ ಮತ್ತು ಬಲಭಾಗ ಅಂದ್ರೆ ಎಡಭಾಗದಲ್ಲಿ ಹೊರ ರೋಗಿಗಳು ಮತ್ತೆ ಬಲಭಾಗದಲ್ಲಿ ಹೊರ ರೋಗಿಗಳನ್ನ ನಿಲ್ಲಿಸಿದ್ದಾರೆ. ಅವ್ರನ್ನ ಟೋಕನ್ ಅನ್ನ ನೀಡಿ ಕಳಿಸಿಕೊಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಸದ್ಯ ಈಗ ಆಸ್ಪತ್ರೆಗೆ ಆಗಮಿಸಿ ಒಂದು ಚಿಕಿತ್ಸೆನ ಪಡೆದುಕೊಳ್ಳುವಂತ ಕೆಲಸಕ್ಕೆ ರೋಗಿಗಳು ಮುಂದಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು, ಇದು ಜಯದೇವ ಹೃದ್ರೋಗ ಆಸ್ಪತ್ರೆಯ ಒಳಾಂಗಣದಲ್ಲಿ ಸದ್ಯ ECG ಯನ್ನ ಮಾಡಲಾಗ್ತಿದೆ. ECG ಇರುವಂತಹ ಪುರುಷರ ಕೊಠಡಿಯ ಬಳಿ ನೀವು ಗಮನಿಸಿರ್ಬೋದು. ಇದು ECGಯ ಪುರುಷರ ಒಂದು ಕೊಠಡಿಯ ಒಂದು ಭಾಗ. ಇಲ್ಲಿ ECGಯ ಪುರುಷರಿಗಾಗಿಯೇ ಒಟ್ಟು 4 ಭಾಗಗಳಿದೆ. 4 ಭಾಗದ ಒಂದು ಬದಿಯಲ್ಲಿ ನೀವು ಗಮನಿಸ್ತಿರ್ಬೋದು, ಬೆಳಿಗ್ಗಿನಿಂದಲೂ ಕೂಡ ಸಾಕಷ್ಟು ಮಂದಿ ಇಲ್ಲಿಗೆ ಆಗಮಿಸಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಜನಜಂಗುಳಿಯೇ ಇದೆ. ಸಾಕಷ್ಟು ಮಂದಿ ರೋಗಿಗಳು ಬಂದಿದ್ದಾರೆ. ರೋಗಿಗಳೆಲ್ಲರೂ ಕೂಡ ಆಗಮಿಸಿ ಸದ್ಯ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ECG, ಎಕೋ, ರಕ್ತದ ಮಾದರಿಯ ಪರೀಕ್ಷೆಗಳು ಸೇರಿದಂತೆ ಹಲವು ಪರೀಕ್ಷೆಗಳಿಗೆ ಒಳಪಡ್ತಿದ್ದಾರೆ. ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ಅಂದ್ರೆ ಎದೆನೋವು ಕಾಣಿಸ್ಕೊಂಡು ಕೂಡ ತಕ್ಷಣ ಆಸ್ಪತ್ರೆಗೆ ಬರೋದು, ಆಸ್ಪತ್ರೆಗೆ ಬಂದು ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವುದು, ಇಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸಾಕಷ್ಟು ಮಂದಿ ರೋಗಿಗಳು ಆತಂಕದಿಂದಲೇ ಬರ್ತಿದ್ದಾರೆ. ಅದರಲ್ಲೂ ಹಾಸನದಿಂದ ಪ್ರತಿನಿತ್ಯ 600-700 ಮಂದಿ ಬರುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆ ಹಾಸನದ ಒಂದಷ್ಟು ಯುವಕರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಸರ್, ನೀವು ಎಲ್ಲಿಯವರು, ಯಾವಾಗ ಬಂದ್ರಿ, ಏಜ್ ಎಷ್ಟು ಸರ್? ಸರ್, ನನಗೆ 29 ಏಜು. ನಾನು ನನ್ನ ಸಡಕರಿಗೆ ಕರ್ಕೊಂಡು ಬಂದಿರೋದು, ಹಾಸನಿಂದ ಬಂದಿರೋದು. ಅಲ್ಲಿ ಎಲ್ಲ ತೋರಿಸಿದ್ವಿ. ಒಂದು ಸ್ವಲ್ಪ ಮೈಲ್ಡಾಗಿ ಆಗಿದೆ ಅಂದರು. ಮೀನ್ಸ್ ಆಗಿಲ್ಲ, ಬಟ್ ಈಗ ಒಂದು ಸ್ವಲ್ಪ ಭಯ ಇದೆ. ಯಾಕಂದರೆ ಹಾಸನಲ್ಲಿ ಜಾಸ್ತಿ ಇದು ಹಾರ್ಟ್ ಅಟ್ಯಾಕ್ದು ಕೇಸಸ್ ಬರ್ತಾಯಿದೆ. ಯುವಕರು ಸತ್ತೋಗ್ತಿದ್ದಾರೆ, ಹೆಣ್ಮಕ್ಳು ಸತ್ತೋಗ್ತಿದ್ದಾರೆ. ಈಗ ನಿಂತ ಜಾಗದಲ್ಲಿ ಅಪಘಾತ ಇದು ಆಗ್ತಾಯಿದೆ, ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಬಟ್ ಅದರಿಂದ ಈಗ ನನಗೆ ಕೇಳಕ್ಕೆ ಬಂದಿದ್ದು, ಹಾಸನಲ್ಲಿ ಒಂದು ಈಗ ಬೆಳೀತಾರಲ್ಲ, ಅದರಲ್ಲಿ ಒಂದು ಔಷಧಿನ ಯೂಸ್ ಮಾಡ್ತಿದ್ದಾರೆ. ಆ ಔಷಧಿಯಿಂದ ನಮಗೆ ಆ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ಮತ್ತು ನಮಗೆ ಎಲ್ಲ ಇದಾಗ್ತಾಯಿದೆ ಅಂತ ಹಾಸನ ಸರೌಂಡಿಂಗ್ ಎಲ್ಲ ಆಗ್ತಾಯಿದೆ. ಅದಕ್ಕೊಂದು ಸ್ವಲ್ಪ ನೀವು ಏನಾದರೂ ಒಂದು ಸಹಾಯ ಮಾಡಬೇಕು ಎಲ್ಲರಿಗೂ. ಅದರಿಂದ ನನಗೆ ಕೇಳಕ್ಕೆ ಬಂತು. ಅದೇ ಈಗ ಜಾಸ್ತಿ ಹಾಸನಲ್ಲಿ ಹಾಸನದವ್ರಿಗೆ ಏನು ಆತಂಕ ಜಾಸ್ತಿ ಆಗ್ತಿದೆ? ತುಂಬ ಭಯ ಇದೆ ಸರ್, ಹಾಸನಲ್ಲಿ ತುಂಬ ಭಯ ಇದೆ. ಈಗ ನಿಮಗೆ ಇಲ್ಲಿ ಮೋಸ್ಟ್
40% ಹಾಸನವರೇ ಇದ್ದಾರೆ ಸರ್. ನೀವು ಎಲ್ಲ ನೋಡ್ಬೋದು, ಹಾಸನ ಜಯದೇವದಲ್ಲಿ ಇದು ಮೈಸೂರು ಜಯದೇವದಲ್ಲಿ ಹಾಸನವರೇ ಜಾಸ್ತಿ ಇದ್ದಾರೆ. ಈಗ ಇಲ್ಲಿ ನಿಂತಿರೋರೆಲ್ಲ ಹಾಸನ, ಅವ್ರದ್ದು ಹೊಳೆನರಸೀಪುರ, ಹಾಸನ ಅಂತವ್ರೆ, ಬಾಗೇಶ್ಪುರ ಅಂತವ್ರೆ, ಎಲ್ಲರೂ ಅವರೇ ಇರೋದು. ಇಲ್ಲಿ ಜಾಸ್ತಿ ಜನ ಹಾಸನಿಂದನೇ ಬಂದಿದ್ದಾರೆ ಸರ್. ಸರ್ ತಾವೆಲ್ಲಿಯವರು ಯಾವ ಕಾರಣಕ್ಕಾಗಿ ಬಂದಿದ್ದೀರಿ? ನಾವು ಪ್ರಾಪರ್ ಹಾಸನ ಸರ್, ಹಾಸನವರೇ. ನಮ್ಮ ಬ್ರದರ್ ಇಲ್ಲ ಅವ್ರಿಗೆ ಬಿ ಪಿ ತುಂಬ ಹೈ ಬರ್ತಾಯಿತ್ತು. ಅದು ಆ್ಯಕ್ಚುಲಿ ಅದು ನೋಡಿದಾಗ ಅದು ಹೈ ಕೊಲೆಸ್ಟ್ರಾಲಿಂದ ಬಿ ಪಿ ಬರ್ತಾ ಇರೋದು, ಅವ್ರಿಗೆ ಬಿ ಪಿ ಇಲ್ಲ. ಸೊ ಹಾಗಾಗಿ ಹಿಂದೇನೂ ಈ ಥರ ಆಗಿತ್ತು. ಸೊ ಈಗಿನೆಲ್ಲ ಸ್ವಲ್ಪ ಇದೆಲ್ಲ ನೋಡಿದಾಗ ಎಲ್ಲೋ ಡಾಕ್ಟ್ರೇ ಒಂದು ಸ್ವಲ್ಪ ಸಜೆಷನ್ ಮಾಡಿದ್ರು, ಹೆಂಗಾರೆ ಇರಲಿ ಒಂದು ಕಾರ್ಡಿಯಾಲಜಿಸ್ಟ್ಗೆ ತೋರಿಸಿ ಅಂತ. ಅಲ್ಲಿ ಈಕೋ ECG ಎಲ್ಲ ತೆಗೆದಾಗಿದೆ. ಆದರೂ ನಾವು ಒಂದ್ಸತಿ ಇಲ್ಲಿ ಕನ್ಸಲ್ಟ್ ಮಾಡೋಣ ಇದ ಮೇಲೆ ಸ್ವಲ್ಪ ಅಂದ್ಬಿಟ್ಟು ಹಾಗಾಗಿ ಬಂದಿದ್ವಿ. ಸರ್ ನೀವೆಲ್ಲಿಯವರು? ಎಲ್ಲಿಂದ?